ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಎಲ್ಲರೂ ಆಶ್ಚರ್ಯ ಆಗಿ ನೋಡ್ತಾ ಇರ್ಬೋದು, ಏನಿದು ಸಡನ್ನಾಗಿ ಫಸ್ಟಿಗೆ ರೆಡಿ ಆಗೋದನ್ನು ತೋರಿಸ್ತಾ ಇದ್ದಾರೆ ಅಂತ. ಎಸ್, ನಮ್ಮ ಮನೆಯಲ್ಲಿ ಹಬ್ಬ ಮಾಡ್ತಾ ಇದ್ದೀವಿ. ನಿಮ್ಮ ಮನೆಯಲ್ಲೆಲ್ಲ ಗೌರಿ ಗಣೇಶ ಹಬ್ಬ ತುಂಬಾ ಚೆನ್ನಾಗಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಮ್ಮ ಮನೆಯಲ್ಲೂ ನಾವು ಹೇಗೆ ಹಬ್ಬ ಮಾಡಿದ್ದೀವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವರ್ಷದ್ದು ಬೆಳಗ್ಗೆ ಅಂತೂ ಆ್ಯಸ್ ಯೂಶ್ವಲ್ ಕೆಲಸ ಇತ್ತು. ಬೆಳಗ್ಗೆ ಕೆಲಸಕ್ಕೆ ಹೋಗಿ ಮಧ್ಯಾಹ್ನ ಬಂದು ಮತ್ತೆ ತಲೆ ಸ್ನಾನ ಮಾಡಿಕೊಂಡು ಸೀರೆ ಎಲ್ಲ ಜೋಡಿಸ್ಕೊಂಡು ನಾನು ರೆಡಿ ಆಗ್ತಾ ಇದ್ದೀನಿ. ಸೊ ಒಡವೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ನೋಡಿರ್ತೀರಿ, ಸ್ಟೆಪ್ ಜುಮ್ಕಿನ ನೀವು ಆಲ್ರೆಡಿ ನಾನು ನನ್ನ ಹತ್ರ ಇರುವಂತಹ ಇಯರಿಂಗ್ಸ್ ಕಲೆಕ್ಷನಲ್ಲಿ ನಾನು ಅದನ್ನು ತೋರಿಸಿದ್ದೀನಿ. ಹಾಗೆ ಒಂದು ಸಿಂಪಲ್ ಆಗಿರೋವಂತಹ ಒಂದು ನೆಕ್ಲೆಸ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದು ಸೀರೆ ಬಂದ್ಬಿಟ್ಟು ಸಿಂಪಲ್, ವೆರಿ ಸಿಂಪಲ್ ಆಗಿದೆ. ಕಲರ್ ಕಾಂಬಿನೇಷನ್ ಒಂಥರ ಯೂನಿಕ್ ಆಗಿದೆ. ಸೊ ಹಾಗಾಗಿ ಸಿಂಪಲ್ ಆಗಿದೆ ಎಲ್ಲ ಸೀರೆ ಅಂತ ಹೇಳ್ಬಿಟ್ಟು ಡಿಸೈನು ಹ್ಯಾಂಡ್ ವರ್ಕ್ನ ನಾನು ಸಿಂಪಲ್ ಆಗೇ ಮಾಡಿಸಿದ್ದೀನಿ. ಜಸ್ಟ್ ಒಂದಿಷ್ಟು ಬುಟ್ಟಾಸ್ ಮತ್ತು ಸಣ್ಣದೊಂದು ಬಾರ್ಡರ್ ಥರ ಹಾಕ್ಸಿದ್ದೀನಿ ಅಷ್ಟೇ. ಸೊ ಓವರ್ ಆಲ್ ಲುಕ್ಕು ಹೀಗೆ ಕಾಣಿಸ್ತಾ ಇದೆ. ಸೀರೆ ಕಲರ್ ನೋಡ್ತಾ ಇರ್ಬೋದು ನೀವು, ಅದು ನಿಮಗೆ ಸ್ವಲ್ಪ ಯುನೀಕ್ ಅನ್ನಿಸ್ಬೋದು. ಒಂಥರ ಬ್ರೈಟ್ ಆರೆಂಜ್ ಹಾಗೆ ಬ್ರೌನು ತುಂಬಾ ಚೆನ್ನಾಗಿ ಅನಿಸುತ್ತೆ. ನನಗೊಂಥರ ಚೆನ್ನಾಗಿ ಅನಿಸ್ತು ಇದು ಈ ಶೇಡ್. ಸೊ ಹಾಗಾಗಿ ಓವರ್ ಆಲ್ ಲುಕ್ಕು ಈ ಥರ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಮನೆಯಲ್ಲೇ ಪೂಜೆ ಮಾಡೋದ್ರಿಂದ ಸಿಂಪಲಾಗಿ ಉಟ್ಕೊಳ್ಳೋಕ್ಕೆ ಅಥವಾ ಇಲ್ಲೇ ದೇವಸ್ಥಾನಗಳಿಗೆ ಹಾಕ್ಕೊಂಡು ಹೋಗೋಕ್ಕೆ ಈ ಸೀರೆ ಚೆನ್ನಾಗಿದೆ. ಹಾಗಾಗಿ ವರ್ಕು ಅಷ್ಟೇ ಸಿಂಪಲ್ಲಾಗೆ ಮಾಡಿಸ್ಕೊಂಡಿದ್ದೀನಿ. ಸೊ ಎಸ್, ಈ ಥರ ಕಾಣಿಸ್ತಾ ಇದೆ. ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡಿ ಎಲ್ಲ ಮಾಡ್ಕೊಂಡು ರೆಡಿ ಆಗೋಷ್ಟರಲ್ಲಿ ಟೈಮ್ ಬಂದು ಒಂದು 6 ಗಂಟೆ 6:30 ಅಷ್ಟಾಯಿತು. ಸೊ ಇನ್ಮೇಲೆ ಸಂಜೆ ಮೇಲೆ ಪೂಜೆನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ರೆಡಿಯಾಗಿದ್ದೀನಿ. ಸೊ ಇವಾಗ ಗೌರಿ ಪೂಜೆನ ಸ್ಟಾರ್ಟ್ ಮಾಡಬೇಕು. ನನ್ನ ಹಸ್ಬೆಂಡು ರೆಡಿ ಇದ್ದಾರೆ, ಪಂಚೆ ಶಲ್ಲೆನ ಹಾಕ್ಕೊಂಡು. ಬರ್ರಿ ತೋರಿಸ್ಬರ್ರಿ, ನಿಮ್ಮ ಅಟ್ಟಾಡಿ ತೋರಿಸ್ಬರ್ರಿ, ಇಷ್ಟು ಚೆನ್ನಾಗಿದೆ. ತೋರಿಸ್ರಿ. ರೆಡಿನಾ? ಹಬ್ಬ ಮಾಡಕ್ಕೆ ರೆಡಿನಾ? ಓಕೆ, ಎಲ್ಲರಿಗೂ ನಮಸ್ಕಾರ. ಯಾಕೆ? ಎಸ್, ಇವಾಗ ಬೆಳಗ್ಗೆ ಸ್ಕೂಲ್ ಇತ್ತು. ಸ್ಕೂಲ್ ಮುಗಿಸ್ಕೊಂಡು ಮಧ್ಯಾಹ್ನ ಬಂದೆ. ಮಧ್ಯಾಹ್ನ ಬಂದಮೇಲೆ ಮತ್ತೆ ಮಡಿಯಿಂದ ಮತ್ತೆ ತಲೆ ಸ್ನಾನ ಮಾಡಿ ಸೀರೆ ಉಟ್ಕೊಂಡು, ಇದು ಹೊಸದು ರೇಷ್ಮೆ ಸೀರೆ. ಸೊ ಬ್ಲೌಸ್ ಎಲ್ಲ ಚೆನ್ನಾಗಿ ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ. ಸಿಂಪಲ್ಲಾಗಿ, ತುಂಬ ಗ್ರ್ಯಾಂಡಾಗಿ ಏನಿಲ್ಲ, ಬಿಕಾಸ್ ಈ ಸೀರೆನೂ ಸಿಂಪಲ್ಲಾಗೇ ಇದೆ, ರೇಷ್ಮೆ ಸೀರೆ. ಕಲರ್ ಕಾಂಬಿನೇಷನ್ನು ಸ್ವಲ್ಪ ಚೆನ್ನಾಗಿದೆ. ಇದು ಒಂಥರ ಯೂನಿಕ್ ಆಗಿದೆ. ಆರೆಂಜ್, ನಿಯಾನ್ ಆರೆಂಜ್ಗೆ ಲೈಟ್ ಬ್ರೌನ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಸೊ ಒಂಥರ ಯೂನಿಕ್ಕಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ಗೌರಿ ಹಬ್ಬಕ್ಕೆ ರೇಷ್ಮೆ ಸೀರೆನ ಉಟ್ಕೊಂಡ್ರೇ ಚೆನ್ನಾಗಲ್ವಾ? ಸೊ ಹಾಗೆ ಸಿಂಪಲ್ ಒಡವೆಗಳನ್ನು ಹಾಕ್ಕೊಂಡಿದ್ದೀನಿ. ಇದು ಬಂದು ನೀವು ನೋಡಿರ್ತೀರಿ, ಏನು ಇಯರಿಂಗ್ಸ್ ತೋರಿಸಿದ್ದೆ ನಿಮಗೆ. ಸೊ ಎಸ್, ಸ್ಟೆಪ್ ಜುಮ್ಕಿ ಇದೆ ನೋಡಿರ್ಬೋದು. 1 2 3 ಜುಮ್ಕಿ. ಹಾಗೆ ಇದು ಬಂದು ಲಕ್ಷ್ಮಿ ಸಣ್ಣದು ನೆಕ್ಲೆಸ್ ಅಷ್ಟೇ. ಇಷ್ಟೇ. ಬಳೆ ಹಾಕ್ಕೊಂಡಿದ್ದೀನಿ. ಗಲ್ಗಲ್ ಅಂತಿರುತ್ತೆ. ಗೌರಿ ಹಬ್ಬಕ್ಕೆ ಬಳೆ ಮಸ್ತ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಎಸ್, ಇವಾಗ ಡೆಕೋರೇಷನ್ನು ಮತ್ತು ಡೆಕೋರೇಷನ್ ಏನಿಲ್ಲ, ಫುಲ್ ಸಿಂಪಲ್ ಈ ಸತಿ. ಬಿಕಾಸ್ ನಿಮಗೆ ಗೊತ್ತಿರುತ್ತೆ, ಸೊ ಕೆಲಸಕ್ಕೆ ಹೋಗಿ ಬಂದು ಪ್ರತಿಯೊಂದು ಎಲ್ಲ ಮನೆಯಲ್ಲಿ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಹಾಗಾಗಿ ಪೂಜೆ ಇಂಪಾರ್ಟೆಂಟ್. ಸೊ ಹಾಗಾಗಿ ಪೂಜೆನ ಹೇಗೆ ನಾವು ಗೌರಿ ಪೂಜೆ ಮಾಡ್ತೀವಲ್ಲ ಹಾಗೆಯೇ ಅರ್ಶಿನದ ಗೌರಿ ಮಾಡಿಬಿಟ್ಟು ಅದಕ್ಕೆಲ್ಲ ಹಾಗೆ 16 ಎಳೆ ಕಂಕಣ ಎಲ್ಲ ಮಾಡಿ, ಸೊ ಈ ಥರ ಗೌರಿ ವ್ರತ ಏನಿದೆನೋ ಅದೇ ಥರನೇ ಮಾಡ್ತೀನಿ. ಸೊ ಎಸ್, ಲೆಟ್ಸ್ ಸ್ಟಾರ್ಟ್.
ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅರ್ಶಿನದ ಗೌರಿ ಮಾಡಿಕೊಂಡೆ. ಹಾಗೆಯೇ ಡೆಕೋರೇಷನಿಗೆ ಅಂತ ಹೇಳಿ ಒಂದಿಷ್ಟು ಹೂವನ್ನ ತೊಗೊಂಡು ಬಂದಿದ್ದೆ. ಅಂದರೆ ಫುಲ್ ಬಂಚ್ ಆಫ್ ಹೂಗಳಿರುವಂಥ ಒಂದು ಬೊಕೆನ ತೊಗೊಂಡಿದ್ದೆ. ಒಂದು ಬೊಕೆಯಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಲವರ್ಸ್ ಇತ್ತು. ಬಟ್ ಅದಕ್ಕೆ ನಾನು ಒಂದು ಪುಟಾಣಿಯಾದಂತಹ ಈ ಥರ ಬೊಕೆ ಥರ ಮಾಡಿ ಆ ಕಡೆ ಈ ಕಡೆ ಇಟ್ಟರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಂತ ಅನಿಸ್ತು ನನಗೆ. ಬಿಕಾಸ್ ನಾನೇನು ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಹೂವಿನ ಜಾಸ್ತಿ ಅಲ್ಲಿ ಇಡೋಕ್ಕೂ ನನಗೆ ಅಷ್ಟು ಸ್ಪೇಸ್ ಇಲ್ಲ. ಸೊ ನಾನೇನು ಅಂದ್ಕೊಂಡೆ, ಈ ಥರ ಬೊಕೆನ ಮಾಡಿ ಆ ಕಡೆ ಇಟ್ಟರೆ ಅದೊಂದ್ಸಲ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂತ ಅನ್ನಿಸ್ತು. ಹಾಗೆಯೇ ಆರ್ಟಿಫಿಷಿಯಲ್ದು ಒಂದು ಹೂವಿನ ಹಾರ ಇತ್ತು. ಸೊ ಅದನ್ನು ಈ ಥರ ಒಂದು ಮಾಡಿ ಹಾಕ್ತಾ ಇದ್ದೀನಿ. ಸೊ ಶಿವ, ಪಾರ್ವತಿ ಹಾಗೆ ಗಣೇಶ ಇರುವಂತಹ ಒಂದು ಫೋಟೋನ ಇಟ್ಬಿಟ್ಟು ಆ ಕಡೆ ಈ ಕಡೆ ಬೊಕೆನ ಇಟ್ಟಿದ್ದೀನಿ. ಹಾಗೆ ಅಕ್ಕಿ ರಾಶಿನ ಹಾಕಿ ಒಂದು ಸಣ್ಣ ಮಣೆ ಮೇಲೆ ಕಳಶನ ಇಟ್ಟೆ. ಸೊ ನೋಡ್ತಾ ಇರ್ಬೋದು, ಪುಟಾಣಿ ಒಂದು ಗಿಂಡಿಯಲ್ಲಿ ಎಲೆಗಳನ್ನು ಇಟ್ಟು ಕಳಶನ ಇಟ್ಟು ಅದ್ರ ಮುಂದೆ ಒಂದು ಬೌಲ್ ಇಟ್ಟಿದ್ದೀನಿ, ಬೆಳ್ಳಿದು ಬೌಲು. ಅದ್ರ ಮೇಲೆ ಗಣೇಶನ ಕೂರಿಸಿ ಆ ಕಡೆ ಈ ಕಡೆ 2 ಬೆಳ್ಳಿ ದೀಪ, ದೊಡ್ಡದು ಕೆಳಗಡೆ ಚಿಕ್ಕ ಬೆಳ್ಳಿ ದೀಪಗಳನ್ನ ಇಟ್ಟು ಹಾಗೆ ಮುಂದೆ ರಂಗೋಲಿನ ಹಾಕ್ತಾ ಇದ್ದೀನಿ. ಸೊ ನನಗೆ ಟೈಮಿಂಗ್ ಇದ್ದರೆ ಇದನ್ನೆಲ್ಲ ಹಿಂದಿನ ದಿನವೇ ಮಾಡಿಟ್ಕೊಳ್ತಾ ಇದ್ದೆ. ಈ ಗೆಜ್ಜೆ ವಸ್ತ್ರಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿಡೋ ಅಂಥದ್ದು, ಬತ್ತಿ ಎಲ್ಲ ರೆಡಿ ಮಾಡಿಡೋ ಅಂಥದ್ದು ಪ್ರತಿಯೊಂದೂ. ಬಟ್ ನಾನು ಕೆಲಸಕ್ಕೆ ಹೋಗೋ ಕಾರಣ ಅವತ್ತಿನ ದಿನನೇ ಎಲ್ಲ ಮಾಡ್ಕೋಬೇಕಾಗಿತ್ತು. ಸೊ ಹಾಗಾಗಿ ಗೆಜ್ಜೆ ವಸ್ತ್ರನ ನಾನು ಇಂಡಿಯಾದಿಂದನೇ ತೊಗೊಂಡು ಬಂದಿದ್ದೆ. ಅದಕ್ಕೆ ಅರಿಶಿನ ಕುಂಕುಮನ ಹಚ್ಚಿ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಹೊರಗಡೆ ಹೋಗಿ ಕಿತ್ಕೊಂಡ್ಬಂದಿದ್ದೀನಿ. ಗರ್ಕೆ ಹುಡುಕಿದ್ದು ಭಾರಿ ಕಷ್ಟ. ಅಲ್ಲಿ ಹೊರಗಿದ್ದು ಏನ್ ಮಾಡ್ತಾ ಇದೀಯ ಅಂತ ಕೇಳ್ದ ಒಬ್ಬನು. ಹೌದಾ? ನಮ್ಮ ನೇಬರ್ ಎಕ್ಸ್ಪ್ಲೇನ್ ಮಾಡ್ಬೇಕಾಯ್ತಿಲ್ಲ. ಏನ್ರಿ ಕಳ್ಕೊಂಡಿದ್ಯಾ ಅಂತ ಕೇಳ್ತಾ ಇದ್ದಾನೆ. ನಾನಿಲ್ಲ, ನಮಗೆ ಒಂದು ಟೈಪ್ ಗ್ರಾಸ್ ಬೇಕಾಗಿದೆ, ಅದಕ್ಕೆ ಹುಡುಕ್ತಾ ಇದ್ದೆ ಅಂತ ಹೇಳಿದೆ. ಯಾಕೆ ಏನು ಅಂತ ಕೇಳ್ದೆ, ಎಕ್ಸ್ಪ್ಲೇನ್ ಮಾಡಿದೆ. ಹಿಂಗೆ ಇವತ್ತೆ ಹಬ್ಬ ಇದೆ ನಮ್ಮ ಮನೆಯಲ್ಲಿ, ಗಣೇಶ ಚತುರ್ಥಿ, ಅದಕ್ಕೆ ಇದೇ ಬೇಕು ಅಂತಂದೆ. ಹೋಪ್ ಯು ಗೆಟ್ ಪರ್ಟಿಕ್ಯುಲರ್ ಕೈಂಡ್ ಆಫ್ ಗ್ರಾಸ್ ಯು ಲುಕಿಂಗ್ ಫಾರ್ ಅಂತ ಹೇಳೋದ ನೋಡಿ. ನಮ್ಮ ಮನೆ ಹತ್ರ ಮನೆ ಮುಂದೆ ಸುಮಾರು ಲಾನ್ ಇದೆ, ಅಲ್ಲಿ ಗರ್ಕೆನೂ ಇದೆ. ಆದರೆ ಯಾರು ಗರ್ಕೆ ಕೀಳದ ಕಾರಣ ಇಲ್ಲಿ ಜನ ಒಂಥರ ನೋಡ್ತಾರೆ. ಸೊ ಹಾಗಾಗಿ ಪಾಪ ನಮ್ಮ ಹಸ್ಬೆಂಡಿಗೆ 21 ಗರ್ಕೆ ಬೇಕಲ್ಲ ಗಣಪತಿ ಪೂಜೆಗೆ, ಅದಕ್ಕೆ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಸೊ ಅಲ್ಲಿ ಯಾರೋ ನೋಡ್ಬಿಟ್ಟು ಏನು ಕಳ್ಕೊಂಡಿದ್ದೀರಿ, ಏನು ಹುಡುಕ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ರಂತೆ. ಸೊ ಅದೊಂಥರ ಅವರಿಗೆ ಫನಿ ಅಂತ ಅನಿಸ್ಬಹುದು. ಬಟ್ ಅದೇ ಹೇಳಿದ್ರಂತೆ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಏನಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ ಏನು ಅಂತ ಎಲ್ಲ ಹೇಳಿಬಿಟ್ಟು. ಎಸ್, ಈ ಥರ ಒಂದು ಸಿಚುವೇಶನ್ ಇಲ್ಲಿ ದಟ್ಸ್ ಓಕೆ. ಸೊ ಇಲ್ಲಿ ನಾನೆಲ್ಲ ಹೂನ ಮುಡಿಸ್ತಾ ಇದ್ದೀನಿ. ಸೊ ಇಲ್ಲಿ ಹೂನು ಅಷ್ಟೇ ಗ್ರಾಸರಿ ಶಾಪಿಂಗಿಗೆ ಹೋದಾಗ ಅಲ್ಲಿ ಹೂಗಳನ್ನು ತೊಗೊಂಡು ಬರಬೇಕಾಗತ್ತೆ. ವೆರೈಟೀಸ್ ಆಫ್ ಹೂಗಳು ತುಂಬಾ ಚೆನ್ನಾಗಿರುವಂತಹ ಹೂಗಳು, ಎಲೆಗಳೆಲ್ಲ ಸಿಗತ್ತೆ. ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ, ಅರಿಶಿಣದ ಗೌರಿ ಮಾಡಿದ್ದು ನೀವು ನೋಡಿದ್ರಲ್ಲ, ಅದು ಹಿಂದ್ಗಡೆ ಬೆಳ್ಳಿ ಗೌರಿನ ಇಟ್ಟಿದ್ದೀನಿ. ಹಾಗೆ ಮುಂದ್ಗಡೆ ಒಂದು ಬೌಲ್, ದೊಡ್ಡ ಬೌಲಲ್ಲಿ ಬೆಳ್ಳಿಯ ಗಣಪತಿ ಇಟ್ಟು ಅದಕ್ಕೆ ನೀರು ತುಂಬಿಸಿದ್ದೀನಿ. ಬಿಕಾಸ್ ನೀರು ಹಾಕಿದರೆ ಏನಾಗುತ್ತೆ, ಅದು ಮೇಲೆ ಹೂ ಇಟ್ಟಾಗ ಹೂವು ಬಾಡೋದಿಲ್ಲ, ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ, ಫ್ರೆಶ್ ಆಗಿರುತ್ತೆ. ಸೊ 2 ದಿನ ನಾನು ಇದನ್ನು ಹಾಗೆ ಇಡಬೇಕಾಗಿತ್ತು. ಬಿಕಾಸ್ ತಿರುಗಿ ದಿನನೂ ಹಬ್ಬ ಇತ್ತಲ್ವ, ಹಾಗಾಗಿ. ಸೊ ಎಸ್, ಇವಾಗ ರೋಸು ಮತ್ತು ಈ ಬೇಬಿ ಬ್ರೆಡ್ಸ್ ಅಂತ ಈ ವೈಟ್ ಹೂಗಳೇನಿದಾವಲ್ಲ ಪುಟಾಣಿದು, ಸೊ ಅದನ್ನು ಇಟ್ಟು ಅಲಂಕಾರನ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಪುಟ್ಟದಾಗಿ ಮುದ್ದಾಗಿ ರೆಡಿ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ. ಸೊ ಇಷ್ಟಂತೂ ಮಿನಿಮಮ್ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ನಮ್ಮ ಇಬ್ಬರೇ, ಅಂದರೆ ನಮ್ಮ ಮನೇಲಿ ನಾವು ಇಬ್ಬರೇ ಸೇರಿ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಕಂಕಣನ ಮಾಡಿಕೊಂಡೆ ನಾನು. ಸೇವಂತಿಗೆ ಹೂವು ಸಿಕ್ಕಿತ್ತು, ಬೊಕ್ಕೆ ಒಳಗೆ ಬಂದಿತ್ತದು.
ಸೊ ಸೇವಂತಿಗೆ ಹೂವಿಗೆ ಈ ಥರ ದಾರ ಕಟ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಕೈಗೆ ಕಂಕಣನ ಕಟ್ತಾ ಇದ್ದೀನಿ. ಹಾಗೆ ನನಗೆ ಅಂತ ಸಪ್ರೇಟ್ ಕಂಕಣನ ಮಾಡ್ಕೊಂಡಿದ್ದೆ. 16 ಎಳೆ ದಾರದಲ್ಲಿ ಮಾಡ್ಕೋಬೇಕು ಕಂಕಣನ, ಸೊ ಗೌರಿ ಪೂಜೆಗೆ. ಹಾಗೆ ನಾನು ಈ ಶ್ರಾವಣ ಮಾಸದಲ್ಲಿ ಪೂರ್ತಿ ಪ್ರತಿ ವಾರನೂ ನಾನು ಮಂಗಳಗೌರಿ ವ್ರತ ಮಾಡಿದ್ದೆ. ಸೊ ಹಾಗಾಗಿ ಇದು ಸ್ವರ್ಣ ಗೌರಿ ಪೂಜೆ ಇದು. ಸೊ ಎಸ್, ನನ್ನ ಹಸ್ಬೆಂಡ್ ಕೈಯಲ್ಲಿ ನಾನು ಇದು ಕಂಕಣನ ಕಟ್ಟಿಸ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನಂದು ಇನ್ನು ಮಂಗಳಗೌರಿ ವ್ರತ ಇದು 6ನೇ ವರ್ಷದ ಮಾಡಿದೆ. ಸೊ ಯಾವಾಗ ನಮಗೆ ಈ ಬಾಗಿಣ ಕೊಡೋಕ್ಕಾಗುತ್ತಲ್ಲ, ಅಂದರೆ ಮಂಗಳಗೌರಿ ವ್ರತ ಬಿಟ್ಟು ನಾವು ಶುಕ್ರಗೌರಿ ಹಿಡಿತೀವಲ್ಲ, ಅಲ್ಲಿ ತನಕ ನಾನು ಈ ಸತಿ ಮಾಡೋಣ ಅಂದ್ಕೊಂಡೆ. ಬಟ್ ನಾನು US ವಾಪಸ್ ಬಂದಿದ್ದರಿಂದ ಮಾಡೋಕ್ಕಾಗಲಿಲ್ಲ. ಸೊ ನೋಡೋಣ ಯಾವಾಗ ಆಗುತ್ತೆ ಅದು. ಅಲ್ಲಿ ತನಕ ನಾನು ಮಂಗಳಗೌರಿ ವ್ರತ ಮಾಡ್ತಾನೆ ಇರಬೇಕು. ಎಸ್, ಇಲ್ಲಿ ನಾನು ಅರ್ಚನೆ ಮಾಡ್ತಾ ಇದ್ದೀನಿ ಗೌರಿಗೆ. ಫಸ್ಟ್ ಗಣೇಶನಿಗೆ ನಾನು ಗಣೇಶನ ಪೂಜೆ ಮಾಡಿ ಗಣೇಶನಿಗೆ ಅರ್ಚನೆ ಮಾಡಿಬಿಟ್ಟು ನಾನು ನೆಕ್ಸ್ಟ್ ಗೌರಿ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ಗೌರಿ ಪೂಜೆ, ಗೌರಿ ಅಷ್ಟೋತ್ರ, ಹಾಗೆ ಗೌರಿ ಕಥೆನೆಲ್ಲ ಓದ್ಬಿಟ್ಟು ಕಾಡಿಗೆ ಹಿಡಿಬೇಕು. ಸೊ ಕಾಡಿಗೆನೂ ಹಿಡ್ದೆ. ಸೊ ಪ್ರತಿ ವರ್ಷ ನಾನು ಬಾಗಿಣನ ರೆಡಿ ಮಾಡ್ಕೊಳ್ತಾ ಇದ್ದೆ. ನನಗೆ ಟೈಮ್ ಇರ್ತಿತ್ತು ಆವಾಗ. ಬಟ್ ಈ ಸತಿ ನನಗೆ ಬಾಗಿಣನೆಲ್ಲ ರೆಡಿ ಮಾಡ್ಕೊಳಕ್ಕಾಗಿಲ್ಲ. ಜಸ್ಟ್ ಸಿಂಪಲ್ಲಾಗಿ ಪೂಜೆನ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಓವರ್ ಆಲ್ ಪೂಜೆ ಹೀಗೆ ಆಗಿದೆ. ಚೆನ್ನಾಗಾಯಿತು, ಮನಸ್ಸಿಗೆ ಒಂಥರ ಖುಷಿ ಅಂತ ಅನ್ನಿಸ್ತು. ಬೆಳಗ್ಗೆಲ್ಲ ಹರಿಬರಿಯಲ್ಲಿ ಹೋಗಿ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಪೂಜೆ ಮಾಡಬೇಕು ಅಂತ ಬೇಗ ಎಲ್ಲ ಮನೆ ಕೆಲಸ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ಲ. ಸೊ ಅದು ಒಂದು ಎಲ್ಲ ಮಾಡಿ ಈ ಪೂಜೆನ ಮಾಡಿರೋವಂಥದ್ದು ಹಬ್ಬ. ನಮ್ಮ ಮನೆಯ ಗೌರಿ ಹಾಗೂ ಗಣೇಶ ಹಬ್ಬ ಇದು ಹೀಗಾಯಿತು. ಹಾಗೆ ನಾನು ಗಣೇಶನಿಗೆ ನೈವೇದ್ಯಕ್ಕೆ ಕಡಲೆಕಾಳನ್ನ, ಕಾಬೂಲ್ ಕಡಲೆಕಾಳನ್ನ ನೆನೆ ಹಾಕಿದ್ದೆ. ಸೊ ಅದನ್ನು ಒಗ್ಗರಣೆ ಮಾಡಿ ಅದನ್ನು ಉಸ್ಲಿ ಅಂತ ಮಾಡ್ತಾಯಿದ್ದೀನಿ. ಜಸ್ಟ್ ಏನಿಲ್ಲ, ಒಗ್ಗರಣೆಗೆ ನಾನು ಎಣ್ಣೆ, ಸಾಸಿವೆ, ಜೀರಿಗೆನ ಹಾಕ್ಬಿಟ್ಟು ಕಡಲೆಕಾಳನ್ನ ಹಾಕಿ ಬೇಯಿಸ್ಕೊಂಡಿದ್ದೆ. ಕಡಲೆಕಾಳು ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಹಾಗೆ ಕಡಲೆಕಾಳನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಅದಾದಮೇಲೆ ಕೊಬ್ಬರಿ ಮತ್ತು ಇದೇನೋ ಕರಿಬೇವು ಇದನ್ನೆಲ್ಲ ಮಾಮೂಲಿ ಹಾಕಿ ಮಾಡಿ ನೈವೇದ್ಯ ಮಾಡಿದೆ. ಹಾಗೆ ನೈವೇದ್ಯ ಮಾಡಿ ಪುಳಿಯೋಗರೆ ಮಾಡಿ ನೈವೇದ್ಯ ಮಾಡಿದ್ದು ಅದೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ, ಬಿಕಾಸ್ ತುಂಬಾ ರಾತ್ರಿ ಆಗಿ ಹೋಗ್ಬಿಟ್ಟಿತ್ತು. ಹಾಗಾಗಿ ಎಲ್ಲೋಗ್ತಾ ಇದೀವಿ ಹೇಳ್ರಿ? ಮಹಾರಾಜ ತುಂಬಾ ದಿನ ಆದ್ಮೇಲೆ ಬರ್ತಾ ಇದೀವಿ ಅಲ್ಲ? ಮಹಾರಾಜ ಎಸ್, ಚೆನ್ನಾಗಿರುತ್ತೆ ಊಟ. ಥಾಲೀಸ್ ಅಲ್ಲ? ನಾವು ಆಪ್ಷನ್ ಇರೋದು ಓಪನ್ ಇದೆ, ಬಟ್ ಜನ ಜಾಸ್ತಿ ಇದಾರ. ಜಾಸ್ತಿ ಜನ ಇಲ್ಲ ಬರ್ತಾರೆ. ಯಾರೋ ಹೂ ಫ್ಲವರ್ಸ್ ಕೊಡ್ತಾ ಇದಾರೆ ನೋಡಪ್ಪಿ, ಹುಡುಗ ಹುಡುಗಿಗೆ. ನೋಡ್ದೇನಾ? ಇಲ್ಲ ನೋಡಿ. ಚೆನ್ನಾಗಿ Head southwest. ಫೋಕಸ್ ಮಾಡ್ತಾರೆ. ನೋಡಿ ನೋಡಿ, ಇದೇ ಆ ಉಗುರುಗಳು. ಯಾವ ಉಗುರುಗಳು? ಆ ಉಗುರುಗಳಂದ್ರೆ ಚೂರಿ 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 ಕೊಡ್ತಕ್ಕಂತ ಉಗುರುಗಳು. ಹಂಗಾರೆ ಚೂರ್ತೀನಿ ಚೂರ್ತೀನಿ. ಚೆನ್ನಾಗೈತಾ? ಮಸ್ತ್ ಆಗೈತೆ. ಇಟ್ಸ್ ಕಾಲ್ಡ್ ಮ್ಯಾಗ್ನೆಟಿಕ್ ನೀಲ್ಸ್. ಏನಂತಾರ? ಸೊ ಮಹಾರಾಜ ಭೋಗಿಗೆ ಬಂದು ಸುಮಾರು ವರ್ಷಗಳಾಗಿತ್ತು. ಇದು ಬಂದು ತಾಲಿ ನೋಡ್ತಾ ಇರ್ಬೋದು, ಎಷ್ಟು ವೆರೈಟೀಸ್ ಆಫ್ ಪಲ್ಯ.
ಸಾರುಗಳು, ಹಾಗೆ ದಾಲ್, ಚಟ್ನಿ ಈ ಥರದನ್ನೆಲ್ಲ ಇಟ್ಟಿರ್ತಾರೆ. ಹಾಗೆ ಸ್ವೀಟ್ ಕೂಡ ಇರುತ್ತೆ, ಸ್ವೀಟ್ ದಾಲ್ ಕೂಡ ಇದೆ. ಹಾಗೆ ರಸಮ್ ಈ ಥರದನ್ನೆಲ್ಲ, ಮೊಸರು ಅದೆಲ್ಲ ಇರುತ್ತೆ. ಹಾಗೆ ಸ್ಟಾರ್ಟರ್ಸು ಸುಮಾರು ಇರುತ್ತೆ. ಫಸ್ಟು ಸ್ಟಾರ್ಟರ್ಸ್ನ ಹಾಕಿ ಕೊಟ್ಟಿರ್ತಾರೆ. ಲೇಟರ್ ಕಿಚಡಿ, ಅನ್ನ ಇದನ್ನೆಲ್ಲ ಹಾಕ್ತಾ ಹೋಗ್ತಾರೆ. ಚಪಾತಿ, ರೋಟಿ ಇದೆಲ್ಲ ಇರುತ್ತೆ. ಏನಂತಂದರೆ ಅನ್ಲಿಮಿಟೆಡ್, ಎಷ್ಟೊತ್ತಿ ಬೇಕಾದರೂ ಹಾಕಿಸ್ಕೋಬೋದು, ಯಾವುದನ್ನಾದರೂ ಹಾಕಿಸ್ಕೋಬಹುದು. ಹಾಗೆ ನನ್ನ ಹಸ್ಬೆಂಡ್ ಫ್ರೆಂಡ್ ಕೂಡ ಬಂದಿದ್ರು. ಸೊ ಅವ್ರ ಜೊತೆ ನಾವು ಈ ಹೋಟೆಲ್ಗೆ ಹೋಗಿದ್ದೆ. ಹಾಗೆ ಬೀಡ ತೊಗೊಂಡಿದ್ದೆ. ಬೀಡ ತಿಂದು ಸುಮಾರು ದಿನಗಳೇ ಆಗೋಗಿತ್ತು. ಹಾಯ್, ಸೊ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಇವತ್ತು ಹೋಲ್ ಡೇ ನಾವು ಹೇಗೆ ಸ್ಪೆಂಡ್ ಮಾಡ್ತೀವಿ, ಏನೇನೆಲ್ಲ ಮಾಡ್ತೀವಿ ಅದನ್ನು ನಾನು ಆದಷ್ಟು ವಿಡಿಯೋ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ, ಮನೇಲಿ ಮಾತಾಡಿ, ಜೊತೆ ಮಾತಾಡಿ ಫಸ್ಟ್ ಶಾಪಿಂಗ್ ಹೋಗೋಣ ಅಂತ. ಸೊ ಶಾಪಿಂಗ್ ಮುಗಿಸ್ಕೊಂಡು ನಾವು ಏನಾದರೂ ಲಂಚ್ಗೆ ಪಿಕ್ ಮಾಡಿ ಅಲ್ಲಿಂದ ನೋಡೋಣ ಏನೇನಾಗುತ್ತೋ ಅದನ್ನು ಸ್ಟೆಪ್ ವೈಸ್ ನಾವು ಟೈಮ್ ಹೇಗೆ ಆಗುತ್ತೋ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ. ಸೊ ಎಸ್, ಇನ್ನೂ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನನ್ನ ಹಸ್ಬೆಂಡ್ ಫುಡ್ಡು ಮತ್ತು ಡ್ರಿಂಕ್ ತೊಗೊಂಡು ಬರ್ತಾ ಇದ್ದಾರೆ. ಇಲ್ಲಿ ನಿಲ್ಲಿಸಿದ್ದಾರೆ ಮಧ್ಯ, ಬಿಕಾಸ್ ಅಲ್ಲೆಲ್ಲೂ ಪಾರ್ಕಿಂಗ್ ಮಾಡೋಕ್ಕಿಲ್ಲ. ಸೊ ಹಾಗಾಗಿ ಇಲ್ಲಿ ನಿಲ್ಲಿಸಿದ್ದಾರೆ. ಊಟ ತರ್ತಾ ಇದ್ದಾರೆ, ಮಧ್ಯಾಹ್ನದ ಲಂಚ್ ಬರ್ತಾ ಇದೆ. ಏನಾಯ್ತು ಅಂತಂದ್ರೆ ಶಾಪಿಂಗ್ ಒಳಗೆ ಹೋದ ತಕ್ಷಣ ಇಬ್ರಿಗೂ ನೆನಪಾಗ್ಲಿಲ್ಲ ವಿಡಿಯೋ ಮಾಡ್ಕೋಬೇಕು ಅಂತೇಳಿ. ಸೊ ಒಂದಿಷ್ಟು ಶಾಪಿಂಗ್ ಮಾಡಿದ್ದೀವಿ. ಆಲ್ಮೋಸ್ಟ್ 1.5 hours ಇತ್ತು ಅಪ್ಪಿ. 1.5 hour ಅಷ್ಟು ಅಲ್ಲಿ ಸ್ಪೆಂಡ್ ಮಾಡಿದ್ವಿ. ಸೊ ನನ್ನ ಹಸ್ಬೆಂಡ್ ಊಟ ತೊಗೊಂಬಂದ್ರು. ಊಟ ತಗೊಂಡು ಇವಾಗ ಮನೇಲಿ ತಿಂದು ಬೋರ್ ಆಗಿದೆ. ಸೊ ಹಾಗಾಗಿ ಹೊರಗಡೆ ಹೋಗೋಣ, ಪಾರ್ಕಲ್ಲಿ ತಿನ್ನೋಣ ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಚಿಲ್ ಮಾಡಿಕೊಂಡು ಲೆಟ್ಸ್ ಗೋ ಟು ದ ಪಾರ್ಕ್. ಸರಿ, ನನಗೆ ವಾಯ್ಸ್ ಮೆಸೇಜ್ ಕಳಿಸಿದ್ದಾಳೆ. ಸೊ ಇವಾಗ ನೈಟ್ ಅಲ್ವಾ ಅಲ್ಲಿ. ಸೊ ರಾತ್ರಿ ಮಲ್ಗಬೇಕಾದ್ರೆ ಯೂಶಲಿ ಅವಳಿಗೆ ನನ್ನ ಪಕ್ಕ ಮಲ್ಗೆ ರೂಢಿ, ನನ್ನ ಜೊತೆ ಮಲ್ಗೆ ಅಭ್ಯಾಸ. ಸೊ ಏನು ಕಳಿಸಿದಾಳೆ ನೋಡಿ. ಮಮ್ಮಿ, ನಾನು ನಿನ್ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಪ್ಲೀಸ್ ಬಾ, ನಾನೆಲ್ಲ ಆಸೆ ಮಾಡ್ತೀನಿ, ಪ್ಲೀಸ್ ಬಾ. ಸರಿ, ನೈಟ್ ಟೈಮಲ್ಲಿ ಯೂಶಲಿ ಅವಳು ತುಂಬಾ ಮಿಸ್ ಮಾಡ್ಕೊಳ್ತಾಳೆ ನನ್ನ, ಬಿಕಾಸ್ ಅವಳು ನನ್ನ ಪಕ್ಕನೇ ಮಲ್ಕೊಳ್ಳೋದು, ಹಗ್ ಮಾಡಿಕೊಂಡು ನನ್ನ ಜೊತೆ ಮಲ್ಗೋಕ್ಕೆ ತುಂಬ ಇಷ್ಟಪಡ್ತಾಳೆ. ಆ್ಯಂಡ್ ಅವ್ರ ಅಜ್ಜಿ ಜೊತೆನೂ ಮಲ್ಕೋತಾಳೆ. ಬಟ್ ಒಂದೊಂದ್ಸತಿ ಅವಳಿಗೆ ನನ್ನ ನೆನಪಾದಾಗ, ಅದು ನಾನು ನೆನಪಾಗೋ ಟೈಮ್ ಅಂದರೆ ಅದೇ ಮಲ್ಕೊಳ್ಳೋ ಟೈಮಲ್ಲಿ ಅವಳ ಪಕ್ಕ ಇದ್ದರೆ ಅವಳಿಗೊಂಥರ ಕಂಫರ್ಟ್ ಫೀಲ್ ಅದು ಅವಳಿಗೆ. ಸೊ ಹಾಗಾಗಿ ಅವಳನ್ನ ಯೂಶಲಿ ನೆನಪು ಮಾಡ್ಕೊಳ್ಳೋದು ಆ ಟೈಮೆಲ್ಲ ಮಾಡ್ಕೊತಾಳೆ. ಬೆಳಗ್ಗೆ ಹೊತ್ತಂತೂ ಮಾಡ್ಕೊಳ್ಳಲ್ಲ, ಬಿಕಾಸ್ ಬೆಳಗ್ಗೆ ಸ್ಕೂಲ್ಗೆ ಹೋಗೋದು, ಆಮೇಲೆ ಬಂದ್ಬಿಟ್ಟು ಆಟ ಆಡೋದು, ಅವಾಗಂತೂ ಯಾವಾಗೂ ನೆನಪಾಗಲ್ಲ. ಇವನ್ ನಾನು ಕಾಲ್ ಮಾಡಿದ್ರೆ, ಮಮ್ಮಿ ನಾನು ಟ್ಯೂಷನ್ಗೆ ಹೋಗ್ಬೇಕು, ಫೋನ್ ಇಡ, ನಾನು ಹೋಗಿ ಬರ್ತೀನಿ ಅಂತಾಳೆ. ಸೊ ನಾನು ಊಟ ಮಾಡಬೇಕು, ಫೋನ್ ಇಡು ಅಂತಾಳೆ. ಸೊ ನಾನು ತುಂಬ ಒಂಥರ ಅನ್ನಿಸ್ತು ನನಗೆ ಆ ವಾಯ್ಸ್ ಮೆಸೇಜ್ನ ಕೇಳ್ಬಿಟ್ಟು. ಐ ವಾಸ್ ಮಿಸ್ಸಿಂಗ್ ಹರ್ ಸೋ ಮಚ್. ಇವಾಗ ನಿದ್ದೆ ಮಾಡ್ತಿರ್ತಾಳೆ, ಅದಕ್ಕೆ ನಾನೇನೋ ರಿಪ್ಲೈ ಮಾಡೋಕ್ಕೆ ಹೋಗಲಿಲ್ಲ. ಬಿಕಾಸ್ ಅದಿನ್ನೂ ನಾನು ರಿಪ್ಲೈ ಮಾಡಿ ಅವಳು ಇನ್ನೂ ಮಾಡಿ ಆಮೇಲೆ ನಿದ್ದೆ ಹಾಳಾಗುತ್ತೆ, ನಾಳೆ ಸ್ಕೂಲ್ ಬೇರೆ ಇದೆ. ಸೊ ಹಾಗಾಗಿ ನಾನಿನ್ನೂ ರಿಪ್ಲೈ ಮಾಡಿಲ್ಲ. ಆಮೇಲೆ ನಾಳೆ ಕಾಲ್ ಮಾಡಿ ಮತ್ತೆ ಮಾತಾಡ್ತೀನಿ ಅವಳ ಜೊತೆಗೆ. ಲೆಮನೇಡ್ ನಮ್ಮ ಫೇವ್ರೇಟ್ ಇದೆ. ನಿಮ್ಮ ಫೇವ್ರೇಟಾ? ಹಾಂ, ಬೇಸಿಗೆಗೆಲ್ಲ ಮಸ್ತ್ ಅನ್ಸುತ್ತೆ. ಐಸ್ ಹಾಕ್ಕೊಂಡು ಕುಡಿತಾ ಇದ್ರೆ ಒಂಥರ ಸಮಾಧಾನ. ಶರ್ಬತ್ ಬೇಸಿಕಲಿ. ಎಸ್, ನಿಂಬು ಶರ್ಬತ್. ಹ್ಯೂಸ್ಟನಲ್ಲಿ ಬ್ಯೂಟಿಫುಲ್ ಆದಂತಹ ತುಂಬ ಚೆನ್ನಾಗಿರುವಂತಹ ದೊಡ್ಡದಾದಂತಹ ಪಾರ್ಕ್ ಇದು. ಸೊ ಇದು ಬಂದು
ನಾವು ಸುಮಾರು ಸತಿ ಬರ್ತಾ ಇರ್ತೀವಿ ಈ ಪಾರ್ಕಿಗೆ, ನೀವು ನೋಡಿರ್ತೀನಿ ಅಂತ ಅಂದ್ಕೊಳ್ತೀನಿ. ಇದು ಬಂದು ಹರ್ಮನ್ ಪಾರ್ಕ್ ಅಂತ. ಸೊ ಹರ್ಮನ್ ಪಾರ್ಕಲ್ಲಿ ಸುಮಾರು ಸ್ಪಾಟ್ಸ್ಗಳಿದ್ದಾವೆ, ಎಷ್ಟು ಸತಿ ಹೋದರೂ ಬೇರೆ ಬೇರೆ ಸ್ಪಾಟ್ಗಳಿಗೆ ಹೋಗ್ಬೋದು. ಬಿಸಿಲು ಇಲ್ಲ ಇವತ್ತು, ದಿನ ಚೆನ್ನಾಗಿದೆ. ಸೊ ಬೋಟಿಂಗಿಗೆ ಪರ್ಫೆಕ್ಟ್ ಡೇ. ಸರಿ ಇದ್ದಿದ್ರೆ ಬೋಟಿಂಗ್ ಮಾಡ್ಬೋದಾಗಿತ್ತು. ನಾವಿಬ್ಬರೇ ಏನು ಮಾಡ್ಬೋದಲ್ಲ? ಬೇಡ ಬೇಡ, ಏನು ಮಾಡ್ತೀವಿ, ಸರಿ ಇದ್ದಿದ್ರೆ ಫುಲ್ ಮಜಾ ಹೊಡೋದು. ಫ್ಯಾಷನ್ ವೀಕಲ್ಲಿ ಕ್ಯಾಟ್ ವಾಕ್ ಮಾಡ್ತಾ ಇದ್ದಾರೆ. ಫ್ಯಾಷನ್ ವೀಕ್ ಕ್ಯಾಟ್ ವಾಕ. ಅಲ್ಲ, ತುಣುಕು 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 ತುಣುಕು. ಯಾವ್ದು ವಿನ್ನರಪ್ಪ? ಹಾಯ್, ಹೆಲೋ. ಇವತ್ತು ಜಾಸ್ತಿ ರಶ್ ಇಲ್ಲ ಅಷ್ಟೊಂದು ಜನ. ವೀಕ್ ಡೇ ರಜಾ ಹಾಕಿದ್ದೀವಿ ಸರ್. ಊಟ ತೆಗಿ. ತಿನ್ರಿ. ಅಲ್ಲೇ ಪ್ರಶಾಂತವಾಗಿ ಕುತ್ಕೊಂಡು ನಮ್ಮದು ಲಂಚ್ನ ಮುಗಿಸಿದ್ವಿ. ಸೊ ಲೈಟಾಗಿ ನಮ್ಮ ಲಂಚ್ ಮಾಡಿದ್ದು, ತುಂಬ ಹೆವಿ ಲಂಚ್ ಏನೂ ಮಾಡಲಿಲ್ಲ. ಜಸ್ಟ್ ಚಿಪೋಟ್ಲೆ ವೆಜ್ಜಿ ಬೌಲ್ನ ತಿಂದ್ವಿ ಅಷ್ಟೇ. ಹಾಗೆ ಲೆಮನೇಡ್. ನಮಗೆ ಇಲ್ಲಿ ಅರ್ಲಿ ಮಾರ್ನಿಂಗು ಅಥವಾ ಈ ಥರ ಸಂಜೆ ಹೊತ್ತು, ಆಮೇಲೆ ಈವ್ನಿಂಗಲ್ಲಿ ಮ್ಯೂಸಿಕ್, ಆ ಥರದ್ದೆಲ್ಲ ಡಾನ್ಸ್, ಈ ಥರದ್ದೆಲ್ಲ ಇರುತ್ತೆ. ಅಂದರೆ ಔಟ್ಡೋರ್ ಥಿಯೇಟರ್ ಕೂಡ ಇದೆ. ಹಾಗೆ ಮಕ್ಕಳಿಗೆ ಆಡೋಕ್ಕೆ ಸುಮಾರು ಪ್ಲೇಸಸ್ಗಳಿದ್ದಾವೆ ಇದೇ ಒಂದೇ ಪಾರ್ಕಲ್ಲಿ. ಸೊ ಚರಿ ಇದ್ದಿದ್ರೆ ನಾವು ಆ ಕಡೆ ಇರ್ತಿದ್ವಿ, ಬಟ್ ಇವಾಗ ನಾವಿಬ್ಬರೇ ಇರೋದ್ರಿಂದ ಸ್ವಲ್ಪ ನೇಚರ್ ಜಾಸ್ತಿ ಇರೋ ಕಡೆ ಅಥವಾ ಮರ ಗಿಡ ಪ್ರಾಣಿಗಳು ಇರೋ ಕಡೆ ನಾವು ಇಲ್ಲಿ ಕುತ್ಕೊಂಡು ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಹಾಗೆ ಇದು ಬಂದು ಅದು ಏನು ಜನನೆಲ್ಲ ಕೂರಿಸ್ಕೊಂಡು ಇಡೀ ಪಾರ್ಕ್ನ ಸುತ್ತ ಕರ್ಕೊಂಡು ಹೋಗಿ ಬರುತ್ತೆ. ಯಾಕೆ ಅಂತಂದರೆ ಸಖತ್ತು ದೊಡ್ಡದಿದೆ ಇದು ಪಾರ್ಕು. ಸೊ ನಡ್ಕೊಂಡೆ ಎಲ್ಲ ಸುತ್ಕೊಂಡು ನೋಡೋಕ್ಕಾಗೋದಿಲ್ಲ. ಈ ಪಾರ್ಕಲ್ಲೇ ಸುಮಾರು ಜಪಾನೀಸ್ ಗಾರ್ಡನ್ ಬೇರೆ ಇದೆ, ಹಾಗೆ ಔಟ್ಡೋರ್ ಥಿಯೇಟರ್ ಇದೆ, ಹಾಗೆ ಈ ಥರ ಒಂದು ಬೋಟಿಂಗ್ ಇದೆ. ಇನ್ನು ಆ ಕಡೆ ಸುಮಾರು ಇದೆ. ಸೊ ಒಂದೊಂದು ಸತಿ ಹೋದಾಗ ನಾವು ಒಂದೊಂದು ಕಡೆ ಹೋಗ್ತೀವಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.